ನನಗೆ ಗೊತ್ತೇ ಆಗದೆ ಏನಯ್ಯ ಮಾಡ್ತಿದ್ದೆ ರೋಡಲ್ಲಿ ಹಾಡು ಇಟ್ಕೊಂಡು ಅನ್ಕೊಂಡು ಬರ್ತಿದ್ದಾನೆ. ನನ್ ತರಕಾರಿ ಎಲ್ಲ ಹಾಳಾಗೋಯ್ತು. ನಿಮ್ಮ ಅಪ್ಪ ತಂದು ಕೊಡ್ತಾನೆ ತರಕಾರಿನ. ಅರೆ ಮೇರೆ ಲಡ್ಕಿ, ಯೋ ಕನ್ನಡದಲ್ಲಿ ಮಾತಾಡು. ಅಯ್ಯೋ ಹಾಗಿರು ಕನ್ನಡದಲ್ಲೇ ಬೈ, ಇಲ್ಲ ಅಂದ್ರೆ ಕಲ್ಲೆ ತಾಕ್ಬಿಡ್ತೀನಿ. ಹಲೋ 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 ಹಲೋ, ನಾನು ಅಚ್ಚ ಕನ್ನಡಿಗಾನೆ. ತಿನ್ನೋದು ಬೈಯೋದು ಹೊಗಳೋದು ಎಲ್ಲ ಕನ್ನಡದಲ್ಲೇನೆ. ಆದ್ರೂ ನೀನ್ ಧೈರ್ಯ ಮೆಚ್ಬೇಕು ಕಣೆ. ರಸ್ತೆ ಮಧ್ಯ ಹೋಗ್ತಿರೋನಿಗೆ ಬಂದು ಗುದ್ಬಿಟ್ಟು ನಂದೇ ತಪ್ಪು ಅಂತ ನನಗೇ ಬೈತಾ ಇದೆಯಲ್ಲ, ನಿನ್ನನ್ನು ಮೆಚ್ಕೋಬೇಕು ಕಣೆ. ಬಾರಿ ಇದೆಯಾ ನೀನು. ಏನೇನು ಬಾರಿ ದಿನಾ? ಪ್ರೆಗ್ನೆಂಟ್ ಯಾರು ರೋಡಲ್ಲಿ ಹಾಡ್ ಕೇಳ್ಕೊಂಡು ಡಾನ್ಸ್ ಮಾಡ್ಕೊಂಡು ಬರಲ್ಲ. ಯಾವ ಊರು ನೀನು? ಎಲ್ಲಿಂದ ಬರ್ತಿರೋದು? ನಾನು ಯಾವ ಊರು, ಯಾಕೆ ಬಂದಿದ್ದೀನಿ, ಎಲ್ಲಿಂದ ಬಂದಿದ್ದೀನಿ ಇವನ್ನೆಲ್ಲ ಆಮೇಲೆ ಹೇಳ್ತೀನಿ. ರಸ್ತೆ ಮಧ್ಯೆ ಯಾವನೇ ನಿಂತಿದ್ರು ಬಂದು ಕುತ್ಕೊಂಡ ಬಿಡ್ತೀಯ ನೀನು. ಬೆಲ್ ಹೊಡಿಬೇಕಾಗಿತ್ತು, ಬ್ರೇಕ್ ಹಿಡಿಬೇಕಾಗಿತ್ತು. ಬೆಲ್ಲು ಬ್ರೇಕು ಎಲ್ಲಿದೆ ಅಂತ ಗೊತ್ತಿಲ್ಲದೆ ಸೈಕಲ್ ಓಡಿಸ್ಕೊಂಡ್ ಬಂದಿದ್ಯಾ? ಏನ್ ತಲೆ ಕೆಟ್ಟಿದ್ಯಾ ನಿನ್ಗೆ? ನೋಡು ಹಂಗೆಲ್ಲ ಮಾತಾಡೋದು ಚೆನ್ನಾಗಿರಲ್ಲ. ನನ್ನ ಸೈಕಲ್ ಅಲ್ಲಿ ಬೆಲ್ಲು ಬ್ರೇಕು ಎರಡೂ ಇದೆ. ಸಡನ್ ಆಗಿ ನಿನ್ ಮಧ್ಯದಲ್ಲಿ ಬಂದ್ಬಿಟ್ರೆ ನಾನೇನ್ ಮಾಡಕತ್ತೆ? ಹೋಗಲೇ. ಏನು ಹೋಗಲ್ಲೋನಾ? ಹೋಗಲೇ. ನನ್ನೇ ಹೋಗಲೇ ಅಂತೀಯ ನೀನು? ಅಂತೀನ್ ಕಣೆ. ಏನೇ ಇವಾಗ ನಾನು ಅವಾಗಿಂದ ಪಾಪ ಹುಡುಗಿ ಅಂತ ಬಿಟ್ರೆ ನನ್ನನ್ನೇ ಏಕವಚನದಲ್ಲಂತ್ಯಾ? ಓಹೋ, ಮೈಸೂರಿಂದ ಬಂದಿರೋ ದಸರಾ ಬೊಂಬೆ ಇವನು. ಹೂನಾರ ಹಾಕಿ ಇಲ್ಲಿ ಪೂಜೆ ಮಾಡ್ಬಿಡ್ತೀನಿ. ಕನ್ನಡಿ ನೀನ್ ಮುಸುಡಿ ನೋಡ್ಕೊ. ಚೆನ್ನಾಗಿದೆ ನನ್ನ ಮುಸುಡಿ. ಏನಕ್ಕ ನೀನು ಸೈಕಲಲ್ಲಿ ಬ್ರೇಕ್ ಇಲ್ಲ ಅನ್ನೋಷ್ಟ್ರಲ್ಲಿ ತಗೊಬಂದ್ಬಿಟ್ಟಲ್ಲ. ಹಲೋ, ಸೈಕಲಲ್ಲಿ ಬ್ರೇಕ್ ಇರ್ಲಿಲ್ವಾ? ಅಯ್ಯೋ ಪಾಪ, ಬ್ರೇಕ್ ಇಲ್ದಿರೋ ಸೈಕಲ್ ಓಡಿಸ್ಕೊಂಬಂದು ನನಗೆ ಗುದ್ದಿ ನನಗೆ ಆವಾಜ್ ಆಗ್ತೀಯಾ? ಇಲ್ಲಿ ನೋಡಿಲ್ಲ ನನ್ನ ಪಚಿತಿ, ಮರ್ಯಾದೆಯಿಂದ ಮನೆಗೆ ಕರ್ಕೊಂಡೋಗಿ ಈ ಬಟ್ಟೆನ ವಾಶ್ ಮಾಡಿ ಕೊಟ್ರೆ ಸರಿ. ಇಲ್ಲ ಅಂದ್ರೆ ಸುಂದ್ರ ಸೌದೆ ಒಲೆಯಲ್ಲಿ ಬಿಸಿನೀರು ಕಾಯಿಸಿ ತಲೆಗೆ ಎಣ್ಣೆ ಹಾಕಿ ಶೀಗೆಗೆ ಹಾಕಿ ಸ್ನಾನ ಮಾಡ್ಬಿಡ್ತೀನಿ. ಬಂದ್ಬಿಡು. ಸೂಪರ್. ನಮ್ಗೇನು ಅಡ್ಡಿ ಇಲ್ಲಪ್ಪ. ಥೋ, ನೀರಂತೆ ಸ್ನಾನ ಅಂತೆ, ಇವನ್ ಬಟ್ಟೆ ಬೇರೆ ಒಗ್ಕೊಡ್ಬೇಕಂತೆ. ಹೋಗಿ ಕನ್ನಡಿಲಿ ಮುಸುಡಿ ನೋಡ್ಕೊ. ನನ್ನ ಮುಖ ಚೆನ್ನಾಗಿದ್ಯಾ? ಅಮ್ಮ, ನಿಂಗೆ ನೆನಪಿದ್ಯಾ? ನಾನು ಚಿಕ್ಕವನಿದ್ದಾಗ ನೀನು ಡೈಲಿ ನನಗೆ ದೇವಸ್ಥಾನ ಕರ್ಕೊಂಡು ಹೋಗ್ತಾ ಇದ್ದೆ. ಹೌದು ಕಣ, ನೀನು ಯಾವಾಗಲೂ ಇವತ್ತು ಗಣೇಶ ಮಾಮಿ ಟೆಂಪಲಿಗೆ ಹೋಗೋಣ, ಇವತ್ತು ಆಂಜನೇಯ ಮಾಮಿ ಟೆಂಪಲಿಗೆ ಹೋಗೋಣ, ಇವತ್ತು ಈಶ್ವರ ಮಾಮಿ ಟೆಂಪಲಿಗೆ ಹೋಗೋಣ ಅಂತ ದೇವಸ್ಥಾನಕ್ಕೆ ಕರ್ಕೊಂಡ್ ಬರ್ಲಿ ಅಂತ ಹಠ ಮಾಡ್ತಾ ಇದ್ದೆ. ನಾನು ಏನಿಗೆ ಬರ್ತಾ ಇದ್ದೆ ಅಂತ ಗೊತ್ತಮ್ಮ ನಿನ್ಗೆ? ಚೆನ್ನಾಗಿ ಗೊತ್ತು. ನಿನಗೆ ದೇವಸ್ಥಾನದ ಗಂಟೆ ಶಬ್ದ ಅಂದ್ರೆ ತುಂಬಾ ಇಷ್ಟ. ಹಬ್ಬ ಹರಿದಿನದಲ್ಲಿ ತಮಟೆ ಬರ್ಸ್ಕೊಂಡು ಯಾರಾದ್ರೂ ಬಂದ್ರೆ ನೀನು ಹೋಗಿ ರೋಡಲ್ಲಿ ಅವ್ರ ಜೊತೆ ಕುಣಿತಾ ಇದ್ದೆ ಕಣೋ. ಈಗಲೂ ಚಾನ್ಸ್ ಸಿಕ್ಕಿದ್ರೆ ಕುಣಿಯೋದೆ ಅಮ್ಮ. ಗಣಪತಪ್ಪ. ಆಹಾ, ಈಗ್ಲೂ ಹೋಗಿ ಕುಡಿ ಚಿಕ್ಕ ಮಕ್ಳಾಗ. ಅಮ್ಮ, ಕುಣಿಯೋದಕ್ಕೆ ಚಿಕ್ಕವರಾದ್ರೇನು ದೊಡ್ಡವರಾದ್ರೇನಮ್ಮ, ಎಂಜಾಯ್ ಮಾಡ್ತಾ ಇರ್ಬೇಕು. ಎಂಜಾಯ್. ವಿಜಯ್, ನೀನ್ ಬಂದ್ಮೇಲೆ ಕಣೋ ಈ ಅಮ್ಮಂಗೆ ಮರುಜೀವನ ಬಂದಂಗಾಗಿದೆ. ಯಾಕಮ್ಮ ಹಾಗಂತಿದ್ಯಾ? ನಿಮ್ಮಣ್ಣ ಯಾವಾಗ್ಲೂ ರಾಜಕೀಯ, ಜನರ ಸೇವೆ ಅಂತ ಹೊರಗಡೆನೇ ಇರ್ತಾರೆ. ನಿಮ್ಮಪ್ಪ ರಾಜಕೀಯ ಮುತ್ಸದ್ದಿ, ಯಾವಾಗ್ಲೂ ಒಂದ್ಸಲ ನನ್ನ ಜೊತೆ ಮಾತಾಡ್ತಾರೆ. ನಿಮ್ಮತ್ತೆ ನಾಗವೇಣಿ ಏನಾದ್ರೂ ಒಂದ್ ಕಾರಣಕ್ಕೆ ನನ್ನ ಜೊತೆ ಮುನ್ಸ್ಕೊಂಡು ಮಾತೇ ಆಡಲ್ಲ. ಪ್ರೀತಿ ಮಾಡೋರೇ ಯಾರು ಇಲ್ಲ ಕಣೋ ನನ್ಗೆ. ಉಸಿರು ಕಟ್ಟದಂಗ ಆಗ್ತಾ ಇತ್ತು. ಇಲ್ಲಿನ ಮುಂದಕ್ಕೆ ನಾನು ಇದೀನಲ್ಲಮ್ಮ,
ಅಯ್ಯೋ ಪ್ಲೀಸ್ ಕಣೋ ಬಿಟ್ಬಿಡು, ನಾನು ಒಂಟಿಯಾಗಿರ್ತೀನಿ ಅಂತ ಹೇಳೋವರೆಗೂ ನಾನು ಮಾತ್ರ ನಿನ್ನನ್ನು ಬಿಡಲ್ಲ. ಕಾಟ ಕೊಡ್ತಾನೆ ಇರ್ತೀನಿ. ನನ್ನ ಮಗ ನನಗೆ ಕಾಟ ಅಲ್ಲ ಕಣೋ. ಅವ್ನು ಯಾವಾಗಲೂ ನನ್ನ ಮಡ್ಲಲ್ಲಿ ಇರಬೇಕು ಅಂತ ಈ ತಾಯಿ ಆಸೆ ಪಡ್ತಾಳೆ. ಆದರೆ ಆ ದೇವರು ನಿನಗೊಂದು ಕೆಲಸ ಕರ್ತವ್ಯ ಅಂತ ಕೊಟ್ಟಿದ್ದಾನಲ್ಲ, ಅದನ್ನೆಲ್ಲ ಯಾವಾಗ ಮಾಡ್ತೀಯ ನೀನು? ಅಮ್ಮ, ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ಳೋದೆ, ನಿನ್ನ ಜೊತೆಗಿರೋದೆ ನನಗೊಂದು ದೊಡ್ಡ ಕರ್ತವ್ಯ ಅಮ್ಮ. ಅದನ್ನ ಬಿಟ್ಟು ನಂಗೆ ಬೇರೆ ಏನೂ ಇಲ್ಲ. ನಾನು ಯಾವಾಗಲೂ ನಿನ್ನ ಜೊತೆಲೇ ಇರ್ತೀನಿ ಕಣೋ. ಆದರೆ ನೀನೇ ಜನರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಈ ಕೆಲಸಕ್ಕೆ ಸೇರ್ಕೊಂಡಿದ್ಯಾ. ಅದನ್ನು ನೀನು ಮರಿಬಾರ್ದು. ಅನ್ಯಾಯಕ್ಕೆ ಯಾವತ್ತೂ ತಲೆಬಾಗಬಾರ್ದು. ನಿಮ್ಮ ಅಣ್ಣ ಹೇಗೆ ಜನರ ಸೇವೆಯಲ್ಲಿ ನೆಮ್ಮದಿ ಕಂಡುಕೊಂಡಿದ್ದಾನೋ ಹಾಗೆ ನೀನು ಜನರಿಗೆ ನ್ಯಾಯ ಕೊಡಿಸಿ ನೆಮ್ಮದಿ ಹುಡ್ಕೋಬೇಕು. ನ್ಯಾಯ ನೀತಿ ಧರ್ಮದ ಪ್ರಶ್ನೆ ಬಂದಾಗ ಎಲ್ಲರನ್ನೂ ಸಮನಾಗಿ ನೋಡ್ಬೇಕು ನೀನು. ಆವಾಗಲೇ ನಂಗೆ ನೆಮ್ಮದಿ ಸಿಗೋದು. ಹೌದಮ್ಮ, ನಾನು ಬೆಳೆದಿರೋ ಮನೆಯೇ ಅಂಥದ್ದು. ಅಪ್ಪ ಅಣ್ಣನಿಗೆ ಆದರ್ಶ, ಅಪ್ಪ ಅಣ್ಣ ನನಗಾದರ್ಶ. ಯಾವತ್ತೂ ಸತ್ಯ ಬಿಟ್ಟು ಹೋಗ್ಬೇಡ ಅನ್ನೋ ಪಾಠನ ನೀವು ಕಲಿಸ್ಕೊಟ್ಟಿದ್ದೀರ. ಅಣ್ಣ ನನಗೆ ಮಾದರಿನಮ್ಮ. ನಿನ್ನ ಅಪ್ಪನ ಆಶೀರ್ವಾದ ಇರೋವರೆಗೂ ನಾನು ಯಾವತ್ತೂ ಅಧರ್ಮದ ಕಡೆ ತಲೆ ಹಾಕಲ್ಲ, ಅನ್ಯಾಯಕ್ಕೆ ತಲೆ ಬಾಗಲ್ಲ. ಇದು ನಾನು ನಿಮಗೆ ಕೊಡ್ತಿರೋಂಥ ಭಾಷೆ. ಸಾರ್ಥಕ ಅನ್ಸುತ್ತೆ ಕಣೋ ನಿಮ್ಮಂಥ ಮಕ್ಕಳನ್ನ ಹೆತ್ತಿದ್ದಕ್ಕೆ. ತುಂಬ ಆನಂದ ಆಗುತ್ತೆ ನಿನ್ನ ಯಶಸ್ಸನ್ನು ನೋಡಿದಾಗ. ಆ ದೇವರು ನೀವು ಅಂದ್ಕೊಂಡಿದ್ದನ್ನು ಸಾಧಿಸೋ ಶಕ್ತಿ ಕೊಡಲಿ. ಸಾಧಿಸೋ ಮಗನೆ. ಅಮ್ಮ, ಅತ್ತಿಗೆ ತುಂಬಾ ಒಳ್ಳೆಯವರಮ್ಮ. ನಮ್ಮ ಮನೆಗೆ ತಕ್ಕ ಸೊಸೆ ಆಗ್ತಾರೆ. ಹೌದು ಕಣ, ಬಡವ್ರ ಮನೆ ಹುಡುಗಿನೇ ನಮ್ಮ ಮನೆ ಸೊಸೆ ಮಾಡ್ಕೋಬೇಕು ಅಂತ ನಾನು ನಿಮ್ಮಪ್ಪ ಇಬ್ರು ಆಸೆ ಪಟ್ಟಿದ್ವಿ. ನಿಮ್ಮ ಅಣ್ಣನೂ ಅದೇ ಪ್ರಕಾರ ಬಡವ್ರ ಮನೆ ಹುಡುಗಿನೇ ಪ್ರೀತಿಸಿದಾನೆ. ಅದಕ್ಕೆ ಮದುವೆ ಬೇಗ ಆಗ್ಬಿಡ್ಲಿ ಅಂತ ಎಂಗೇಜ್ಮೆಂಟ್ ಮಾಡಿ ಮುಗಿಸ್ಬಿಟ್ವಿ. ನಿಮ್ಮ ಅತ್ತಿಗೆನೂ ಅಷ್ಟೇ ಕಣ, ತುಂಬ ಒಳ್ಳೆ ಹುಡುಗಿ. ನಾನು ನಿಮ್ಮಪ್ಪ ಅಂದರೆ ಅವಳಿಗೆ ಅದೇನು ಪ್ರೀತಿ ಗೌರವ ಗೊತ್ತಾ? ಅಮ್ಮ, ಅತ್ತಿಗೆ ಫ್ಯಾಮಿಲಿಯವರು ಅವ್ರ ಮದುವೆ ಮಾಡೋದಕ್ಕೆ ತುಂಬ ಕಷ್ಟಪಡ್ತಿದಾರಮ್ಮ. ಪಾಪ ಕಣೋ, ನಾವು ಹೇಳಿದ್ವಿ ನಿಮ್ಮ ಕೈಯಲ್ಲಾಗಿದ್ದನ್ನು ನೀವು ಮಾಡಿ ಮಿಕ್ಕಿದ್ದನ್ನು ನಾವು ನೋಡ್ಕೋತೀವಿ ಅಂತ. ಆದರೆ ಅವರು ತುಂಬ ಸ್ವಾಭಿಮಾನಿ. ಅಲ್ಲದೆ ಮಗಳನ್ನ ತುಂಬ ಪ್ರೀತಿ ಮಾಡ್ತಾರೆ. ಯಾವುದಕ್ಕೂ ಚ್ಯುತಿ ಬರ್ದಿರೋ ಹಾಗೆ ನಾವು ಮದುವೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರಪ್ಪ. ಅಮ್ಮ, ನಮ್ಮ ಕೈಯಲ್ಲಾದ ಸಹಾಯ ನಾವು ಮಾಡಬೇಕು ಪಾಪ. ನಿನ್ನ ಮದುವೆ ಮಾಡ್ಕೋಬೇಕಾಗಿರೋ ಹುಡುಗಿ ನಿನ್ನ ಹತ್ರ ಮಾತಾಡಬೇಕು ಅಂತ ಎಷ್ಟೋ ಆಸೆಗಳು ಇಟ್ಕೊಂಡಿರ್ತಾಳೆ. ಅವಳ ಹತ್ರ ಮಾತಾಡಲ್ಲ. ಅವಳು ತಂಗಿ ಫೋನ್ ಮಾಡಿದ ತಕ್ಷಣ ರಿಸೀವ್ ಮಾಡ್ಬಿಡ್ತೀಯ ಅಲ್ವಾ? ಅವಳು ಒಂಥರ ಬಾಧೆನೆ. ಅವರಿಬ್ರು ಮಧ್ಯೆ ಭಿನ್ನಾಭಿಪ್ರಾಯ ಹುಟ್ಕೊಳ್ಳಲ್ವಾ? ಐ ಆಮ್ ನಾಟ್ ರೆಸ್ಪಾನ್ಸಿಬಲ್. ಹಲೋ ಹಲೋ ಭಾವ, ಬ್ಯುಸಿನಾ? ಮನುಷ್ಯ ಹತ್ರ ಮಾತಾಡದೇ ಇರೋಷ್ಟು ಬ್ಯುಸಿ ಅಲ್ಲ ನಾನು. ಅದು ಅಕ್ಕ ಫೋನ್ ಮಾಡಿಲ್ಲಂತೆ, ನೀವು ರಿಸೀವೇ ಮಾಡಿಲ್ವಂತೆ. ಸೈಲೆಂಟ್ ಮೋಡ್ಗೆ ಹಾಕಿದ್ದೆ. ಮತ್ತೆ ಇವಾಗ ನಾನು ಫೋನ್ ಮಾಡಿದ ಕೂಡಲೇ ಪಿಕ್ ಮಾಡಿಬಿಟ್ಟಿದ್ದೀರಾ? ಯಾವ್ದನ್ನ ಫೋನ್ ಬಂದಿದೆಯಾ ಅಂತ ಚೆಕ್ ಮಾಡೋಣ ಅಂತ ಫೋನ್ ತೊಗೊಂಡೆ. ಅಷ್ಟರಲ್ಲಿ ನಿಮ್ಮ ಕಾಲ್ ಬಂತು. ಅಕ್ಕ ಬೇಜಾರು ಮಾಡ್ಕೊಂಡಿದ್ದಾಳೆ. ಫೋನ್ ರಿಸೀವ್ ಮಾಡಿಲ್ಲ ಅಂತನಾ? ಹೌದು, ಅವ್ರು ತುಂಬ ಸೂಕ್ಷ್ಮ. ನಿಮ್ಮ ಅಕ್ಕಂಗೆ ತಿಳಿಸಿ ಹೇಳಿ, ಬಾವ ಬ್ಯುಸಿ ಇರ್ತಾರೆ ಅಂತ. ಫ್ರೀ ಆದಾಗ ನಾನೇ ಫೋನ್ ಮಾಡ್ತೀನಿ. ಹೇಳ್ಬೋದು, ಆದರೆ ಅವಳ ಆಲೋಚನೆಗಳೇ ಬೇರೆ ಥರ. ಸಣ್ಣ ಸಣ್ಣ ವಿಷಯಕ್ಕೂ ತುಂಬ ಯೋಚನೆ ಮಾಡ್ತಾಳೆ. ಆ ಪಿಂಕ್ ಕಲರ್ ಕೊಡಿ, ಕಾಸ್ಟ್ಲಿ ಅದು ಬರಲ್ಲ. ಕುಡಿ. ಮಧುರ, ಇಷ್ಟೊಂದೆಲ್ಲ ಬೇಡ ಕಣೆ, ಕಡಿಮೆ ತಗೋಣ. ಸುಮ್ಮನಿರಕ ನೀ ಗೊತ್ತಾಗಲ್ಲ. ಅವ್ರಿಗೆ ಯಾವ್ದು ಬೇಕೋ ಅದು ತಗೊಳ್ಳಿ. ಬಿಲ್ ಕೊಡಿ. ನನ್ನ ಹತ್ರ ಸ್ವಲ್ಪ ದುಡ್ಡಿದೆ, ಕೊಟ್ಟಿರ್ತೀನಿ. 2 ತಿಂಗಳ ರಿಟೈರ್ಡು. ಆಮೇಲೆ ಮಿಕ್ಕಿದ ಹಣ ತಂದು ಕೊಡ್ತೀನಿ ಸರ್. ಸಾಲ ಎಲ್ಲ ಕೊಡೋಕ್ಕಾಗಲ್ಲ, ಹೋಗ್ರಿ.